ಹಾಸನದಲ್ಲಿ ಕ್ಯಾಪ್ಟನ್ ಅರ್ಜುನ್ ಸ್ಮಾರಕ ಉದ್ಘಾಟನೆಯ ವಿಚಾರವಾಗಿ ಇಲ್ಲೂ ಒಂದು ಕಡೆ ಒಂದಷ್ಟು ಗೊಂದಲಗಳು. ರದ್ದಾಗಿದೆ ಸ್ಮಾರಕ. 23ನೇ ತಾರೀಕಿನಂದು ನಿಗದಿ ಆಗಿತ್ತು ಕಾರ್ಯಕ್ರಮ, ಕ್ಯಾನ್ಸಲ್ ಆಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಬೇಡ ಅಂಥೇಳಿ ಅಲ್ಲಿ ಕೂಗು ಕೇಳಿ ಬಂದಿತ್ತು. ಹಾಗಾಗಿ ಈಗ 23ನೇ ತಾರೀಕು ನಡಿಬೇಕಾಗಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಶಾಸಕ ಸಿಮೆಂಟ್ ಮಂಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲೇ 23ನೇ ತಾರೀಕು ನಡಿಬೇಕಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಇಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಜುನನ ಸ್ಮಾರಕ ಹಾಸನದ ಯಶ್ಲೂರಿನ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡಿರುವಂಥದ್ದು. ಆದರೆ ಉದ್ಘಾಟನೆಗೆ ಈ ಜನವರಿ 23ಕ್ಕೆ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಅದನ್ನು ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಯಾಕೆ ಅಂತ ಕೇಳೋಣ. ಈಗ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಇನ್ನೇನು 23ನೇ ತಾರೀಕು ಉದ್ಘಾಟನೆ ಇತ್ತು ಅಂತ ತಾವು ವಿರೋಧ ವ್ಯಕ್ತಪಡಿಸಿದ್ದೀರಾ, ಏನಾಗಿದೆ, ಏನು ವಿಚಾರ? ಕಳೆದ 6 ತಿಂಗಳ ಹಿಂದೆ, ಒಂದು 6 ತಿಂಗಳಾಗಿರ್ಬೋದು ಬಹುಶಃ ಭೂಮಿ ಪೂಜೆ ಮಾಡೋಗೆ ಹಿಂದೆ ಮಾನ್ಯ ಸಚಿವರು ಸರ್ಕಾರದ ವತಿಯಿಂದ ಬಂದು ಇಲ್ಲಿ ನಾನು ಹಿಂದಿನ ಅಧಿವೇಶನದಲ್ಲಿ 2023 ಡಿಸೆಂಬರ್ ಅಧಿವೇಶನದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಕನಿಷ್ಠ 5 ಕೋಟಿಯನ್ನು ವೆಚ್ಚ ಮಾಡಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೆ. ಇಲ್ಲಿ ಸರ್ಕಾರ ಬಂದು 50 ಲಕ್ಷ ರೂಪಾಯಿನ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ಭೂಮಿ ಪೂಜೆಯನ್ನು ಸಮೇತ ಮಾಡಿದರು. ನಾನು ಕೂಡ ಪಾಲ್ಗೊಂಡಿದ್ದೆ. ಲಾಸ್ಟಿಗೆ ಅವರು ಬಂದು ಭೂಮಿ ಪೂಜೆನ 50 ಲಕ್ಷ ರೂಪಾಯಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಅಂತ ತಮ್ಮ ಮುಂದ್ಗಡೆನೇ 50 ಲಕ್ಷ ರೂಪಾಯಿದು ಭೂಮಿ ಪೂಜೆನ ಮಾಡೋದ್ರು. ಆದರೆ ಕೇವಲ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 16 ಲಕ್ಷ ಮಾತ್ರ. ನೀವು ನೋಡಿ, ಇದಕ್ಕೆ ಕನಿಷ್ಠ ವ್ಯವಸ್ಥೆನೂ ಕೂಡ ಇಲ್ದಲೆ ಇದನ್ನು 23ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರೆ ಯಾವ ರೀತಿ? ಅಟ್ಲೀಸ್ಟ್ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಒಬ್ಬರು ವಾಚ್ಮ್ಯಾನ್ ಇಲ್ಲ, ಕೊನೆ ಪಕ್ಷ ಒಂದು ಇಂಟರ್ಲಾಕ್ ಇಲ್ಲ, ಸುತ್ತ ಕಾಂಪೌಂಡ್ ಇಲ್ಲ. ಮಳೆ ಬಂದರೆ ನೋಡಿ ಇದೆಲ್ಲ ಫುಲ್ಲು ಮಣ್ಣು ಜರುಗೋಗುತ್ತೆ. ಇಲ್ಲಿಗೆ ರಿಟರ್ನಿಂಗ್ ವಾಲ್ ಮಾಡಬೇಕು, ತಡೆಗೋಡ ಸಮೇತ ಇಲ್ಲ. ಇಷ್ಟು ಸೌಕರ್ಯಗಳಿಲ್ದಲೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿದರೆ ಇದನ್ನು ನಾವು ಖಂಡಿತವಾಗ್ಲೂ ಒಪ್ಪಲ್ಲ, ಇದಕ್ಕೆ ವಿರೋಧ ಇದೆ. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಸಮೇತ ದೂರವಾಣಿ ಮುಖಾಂತರ ಹೇಳಿದ್ದೀನಿ. ನೋಡ್ಬೋದು, ಈಗ ಅರ್ಜುನನ ಸ್ಮಾರಕ ಏನಿದೆ ಇದಕ್ಕೆ ಏನು ನಾವು ನಿಗದಿ ಮಾಡಿದ್ವಿ, ಆ ಮೊತ್ತದ ಹಣ ಕೂಡ ಬಂದಿಲ್ಲ ಅನ್ನುವಂಥದ್ದು. ಜೊತೆಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇನ್ನೂ ಸಂಪೂರ್ಣ ಮಾಡದೆ ಅರ್ಜುನನ ಸ್ಮಾರಕಕ್ಕೆ ಒಂದು ರೀತಿ ಮೇಲ್ಚಾವಣಿಯನ್ನು ಮಾಡದೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವುದು ಸರಿಯಲ್ಲ. ಈ ಅರ್ಜುನ ಅಂದರೆ ಒಂದು ಜನಗಳಿಗೆ ಭಾವನಾತ್ಮಕ ಸಂಬಂಧ ಉಳ್ಳಂತಹ ಒಂದು ಕ್ಯಾಪ್ಟನ್ ಅರಮನೆ ಮತ್ತು ಅಂಬಾರಿಯನ್ನು ಹೊತ್ತಂಥ ಖ್ಯಾತಿ ಅರ್ಜುನಕ್ಕೆ ಇರುವಂಥದ್ದು. ಹೀಗಾಗಿ ಎಲ್ಲ ವ್ಯವಸ್ಥೆ ಆದ ಮೇಲೆ ಕೂಡ ಈ ಒಂದು ಉದ್ಘಾಟನೆಗೆ ನಾವು ಅವಕಾಶ ನೀಡುವಂಥದ್ದು ಅನ್ನುವ ಮಾತನ್ನು ಹಾಸನದ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಕ್ಯಾಪ್ಟನ್ ಅರ್ಜುನ್ ಸ್ಮಾರಕ ಉದ್ಘಾಟನೆಯ ವಿಚಾರವಾಗಿ ಇಲ್ಲೂ ಒಂದು ಕಡೆ ಒಂದಷ್ಟು ಗೊಂದಲಗಳು. ರದ್ದಾಗಿದೆ ಸ್ಮಾರಕ. 23ನೇ ತಾರೀಕಿನಂದು ನಿಗದಿ ಆಗಿತ್ತು ಕಾರ್ಯಕ್ರಮ, ಕ್ಯಾನ್ಸಲ್ ಆಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಬೇಡ ಅಂಥೇಳಿ ಅಲ್ಲಿ ಕೂಗು ಕೇಳಿ ಬಂದಿತ್ತು. ಹಾಗಾಗಿ ಈಗ 23ನೇ ತಾರೀಕು ನಡಿಬೇಕಾಗಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಶಾಸಕ ಸಿಮೆಂಟ್ ಮಂಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲೇ 23ನೇ ತಾರೀಕು ನಡಿಬೇಕಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಇಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಜುನನ ಸ್ಮಾರಕ ಹಾಸನದ ಯಶ್ಲೂರಿನ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡಿರುವಂಥದ್ದು. ಆದರೆ ಉದ್ಘಾಟನೆಗೆ ಈ ಜನವರಿ 23ಕ್ಕೆ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಅದನ್ನು ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಯಾಕೆ ಅಂತ ಕೇಳೋಣ. ಈಗ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಇನ್ನೇನು 23ನೇ ತಾರೀಕು ಉದ್ಘಾಟನೆ ಇತ್ತು ಅಂತ ತಾವು ವಿರೋಧ ವ್ಯಕ್ತಪಡಿಸಿದ್ದೀರಾ, ಏನಾಗಿದೆ, ಏನು ವಿಚಾರ? ಕಳೆದ 6 ತಿಂಗಳ ಹಿಂದೆ, ಒಂದು 6 ತಿಂಗಳಾಗಿರ್ಬೋದು ಬಹುಶಃ ಭೂಮಿ ಪೂಜೆ ಮಾಡೋಗೆ ಹಿಂದೆ ಮಾನ್ಯ ಸಚಿವರು ಸರ್ಕಾರದ ವತಿಯಿಂದ ಬಂದು ಇಲ್ಲಿ ನಾನು ಹಿಂದಿನ ಅಧಿವೇಶನದಲ್ಲಿ 2023 ಡಿಸೆಂಬರ್ ಅಧಿವೇಶನದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಕನಿಷ್ಠ 5 ಕೋಟಿಯನ್ನು ವೆಚ್ಚ ಮಾಡಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೆ. ಇಲ್ಲಿ ಸರ್ಕಾರ ಬಂದು 50 ಲಕ್ಷ ರೂಪಾಯಿನ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ಭೂಮಿ ಪೂಜೆಯನ್ನು ಸಮೇತ ಮಾಡಿದರು. ನಾನು ಕೂಡ ಪಾಲ್ಗೊಂಡಿದ್ದೆ.
ಲಾಸ್ಟಿಗೆ ಅವ್ರು ಬಂದು ಭೂಮಿ ಪೂಜೆನ 50 ಲಕ್ಷ ರೂಪಾಯಿಲಿ ಭೂಮಿ ಪೂಜೆ ಮಾಡಿದ್ವಿ ಅಂತ ತಮ್ಮ ಮುಂದ್ಗಡೆನೇ 50 ಲಕ್ಷ ರೂಪಾಯಿದು ಭೂಮಿ ಪೂಜೆನ ಮಾಡೋದ್ರು. ಆದರೆ ಕೇವಲ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 16 ಲಕ್ಷ ಮಾತ್ರ. ನೀವು ನೋಡಿ, ಇದಕ್ಕೆ ಕನಿಷ್ಠ ವ್ಯವಸ್ಥೆನೂ ಕೂಡ ಇಲ್ದಲೆ ಇದನ್ನು 23ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರೆ ಯಾವ ರೀತಿ? ಅಟ್ಲೀಸ್ಟ್ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಒಬ್ಬರು ವಾಚ್ಮ್ಯಾನ್ ಇಲ್ಲ, ಕೊನೆ ಪಕ್ಷ ಒಂದು ಇಂಟರ್ಲಾಕ್ ಇಲ್ಲ, ಸುತ್ತ ಕಾಂಪೌಂಡ್ ಇಲ್ಲ, ಮಳೆ ಬಂದರೆ ನೋಡಿ ಇದೆಲ್ಲ ಫುಲ್ಲು ಮಣ್ಣು ಜರುಗೋಗುತ್ತೆ, ಇಲ್ಲಿಗೆ ರಿಟರ್ನಿಂಗ್ ವಾಲ್ ಮಾಡಬೇಕು, ತಡೆಗೋಡ ಸಮೇತ ಇಲ್ಲ. ಇಷ್ಟು ಸೌಕರ್ಯಗಳಿಲ್ದಲೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿದ್ರೆ ಇದನ್ನು ನಾವು ಖಂಡಿತವಾಗ್ಲೂ ಒಪ್ಪಲ್ಲ, ಇದಕ್ಕೆ ವಿರೋಧ ಇದೆ. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಸಮೇತ ದೂರವಾಣಿ ಮುಖಾಂತರ ಹೇಳಿದ್ದೀನಿ. ನೋಡ್ಬೋದು, ಈಗ ಅರ್ಜುನನ ಸ್ಮಾರಕ ಏನಿದೆ ಇದಕ್ಕೆ ಏನು ನಾವು ನಿಗದಿ ಮಾಡಿದ್ವಿ ಆ ಮೊತ್ತದ ಹಣ ಕೂಡ ಬಂದಿಲ್ಲ ಅನ್ನುವಂಥದ್ದು. ಜೊತೆಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇನ್ನೂ ಸಂಪೂರ್ಣ ಮಾಡದೆ ಅರ್ಜುನನ ಸ್ಮಾರಕಕ್ಕೆ ಒಂದು ರೀತಿ ಮೇಲ್ಚಾವಣಿಯನ್ನು ಮಾಡದೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವುದು ಸರಿಯಲ್ಲ. ಈ ಅರ್ಜುನ ಅಂದರೆ ಒಂದು ಜನಗಳಿಗೆ ಭಾವನಾತ್ಮಕ ಸಂಬಂಧ ಉಳ್ಳಂತಹ ಒಂದು ಕ್ಯಾಪ್ಟನ್ ಅರಮನೆ ಮತ್ತು ಅಂಬಾರಿಯನ್ನು ಹೊತ್ತಂಥ ಖ್ಯಾತಿ ಅರ್ಜುನಕ್ಕೆ ಇರುವಂಥದ್ದು. ಹೀಗಾಗಿ ಎಲ್ಲ ವ್ಯವಸ್ಥೆ ಆದ ಮೇಲೆ ಕೂಡ ಈ ಒಂದು ಉದ್ಘಾಟನೆಗೆ ನಾವು ಅವಕಾಶ ನೀಡುವಂಥದ್ದು ಅನ್ನುವ ಮಾತನ್ನು ಹಾಸನದ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಕ್ಯಾಪ್ಟನ್ ಅರ್ಜುನ್ ಸ್ಮಾರಕ ಉದ್ಘಾಟನೆಯ ವಿಚಾರವಾಗಿ ಇಲ್ಲೂ ಒಂದು ಕಡೆ ಒಂದಷ್ಟು ಗೊಂದಲಗಳು. ರದ್ದಾಗಿದೆ ಸ್ಮಾರಕ. 23ನೇ ತಾರೀಕಿನಂದು ನಿಗದಿ ಆಗಿತ್ತು, ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಬೇಡ ಅಂಥೇಳಿ ಅಲ್ಲಿ ಕೂಗು ಕೇಳಿ ಬಂದಿತ್ತು. ಹಾಗಾಗಿ ಈಗ 23ನೇ ತಾರೀಕು ನಡಿಬೇಕಾಗಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಶಾಸಕ ಸಿಮೆಂಟ್ ಮಂಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲೇ 23ನೇ ತಾರೀಕು ನಡಿಬೇಕಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಇಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಜುನನ ಸ್ಮಾರಕ ಹಾಸನದ ಯಶ್ಲೂರಿನ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡಿರುವಂಥದ್ದು. ಆದರೆ ಉದ್ಘಾಟನೆಗೆ ಈ ಜನವರಿ 23ಕ್ಕೆ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಅದನ್ನು ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಯಾಕೆ ಅಂತ ಕೇಳೋಣ. ಈಗ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಇನ್ನೇನು 23ನೇ ತಾರೀಕು ಉದ್ಘಾಟನೆ ಇತ್ತು ಅಂತ ತಾವು ವಿರೋಧ ವ್ಯಕ್ತಪಡಿಸಿದ್ದೀರಾ, ಏನಾಗಿದೆ, ಏನು ವಿಚಾರ? ಕಳೆದ 6 ತಿಂಗಳ ಹಿಂದೆ ಒಂದು 6 ತಿಂಗಳಾಗಿರ್ಬೋದು ಬಹುಶಃ ಭೂಮಿ ಪೂಜೆ ಮಾಡೋರಿಗೆ ಹಿಂದೆ ಮಾನ್ಯ ಸಚಿವರು ಸರ್ಕಾರದ ವತಿಯಿಂದ ಬಂದು ಇಲ್ಲಿ ನಾನು ಹಿಂದಿನ ಅಧಿವೇಶನದಲ್ಲಿ 2023 ಡಿಸೆಂಬರ್ ಅಧಿವೇಶನದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಕನಿಷ್ಠ 5 ಕೋಟಿಯನ್ನು ವೆಚ್ಚ ಮಾಡಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೆ. ಇಲ್ಲಿ ಸರ್ಕಾರ ಬಂದು 50 ಲಕ್ಷ ರೂಪಾಯಿನ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ಭೂಮಿ ಪೂಜೆಯನ್ನು ಸಮೇತ ಮಾಡಿದರು. ನಾನು ಕೂಡ ಪಾಲ್ಗೊಂಡಿದ್ದೆ. ಲಾಸ್ಟಿಗೆ ಅವ್ರು ಬಂದು ಭೂಮಿ ಪೂಜೆನ 50 ಲಕ್ಷ ರೂಪಾಯಿಲಿ ಭೂಮಿ ಪೂಜೆ ಮಾಡಿದ್ವಿ ಅಂತ ತಮ್ಮ ಮುಂದ್ಗಡೆನೇ 50 ಲಕ್ಷ ರೂಪಾಯಿದು ಭೂಮಿ ಪೂಜೆನ ಮಾಡೋದ್ರು. ಆದರೆ ಕೇವಲ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 16 ಲಕ್ಷ ಮಾತ್ರ. ನೀವು ನೋಡಿ, ಇದಕ್ಕೆ ಕನಿಷ್ಠ ವ್ಯವಸ್ಥೆನೂ ಕೂಡ ಇಲ್ದಲೆ ಇದನ್ನು 23ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರೆ ಯಾವ ರೀತಿ? ಅಟ್ಲೀಸ್ಟ್ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಒಬ್ಬರು ವಾಚ್ಮ್ಯಾನ್ ಇಲ್ಲ, ಕೊನೆ ಪಕ್ಷ ಒಂದು ಇಂಟರ್ಲಾಕ್ ಇಲ್ಲ, ಸುತ್ತ ಕಾಂಪೌಂಡ್ ಇಲ್ಲ, ಮಳೆ ಬಂದರೆ ನೋಡಿ ಇದೆಲ್ಲ ಫುಲ್ಲು ಮಣ್ಣು ಜರುಗೋಗುತ್ತೆ, ಇಲ್ಲಿಗೆ ರಿಟರ್ನಿಂಗ್ ವಾಲ್ ಮಾಡಬೇಕು, ತಡೆಗೋಡ ಸಮೇತ ಇಲ್ಲ. ಇಷ್ಟು ಸೌಕರ್ಯಗಳಿಲ್ದಲೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿದ್ರೆ ಇದನ್ನು ನಾವು ಖಂಡಿತವಾಗ್ಲೂ ಒಪ್ಪಲ್ಲ, ಇದಕ್ಕೆ ವಿರೋಧ ಇದೆ. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಸಮೇತ ದೂರವಾಣಿ ಮುಖಾಂತರ ಹೇಳಿದ್ದೀನಿ. ನೋಡ್ಬೋದು, ಈಗ ಅರ್ಜುನನ ಸ್ಮಾರಕ ಏನಿದೆ ಇದಕ್ಕೆ ಏನು ನಾವು ನಿಗದಿ ಮಾಡಿದ್ವಿ ಆ ಮೊತ್ತದ ಹಣ ಕೂಡ ಬಂದಿಲ್ಲ ಅನ್ನುವಂಥದ್ದು. ಜೊತೆಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇನ್ನೂ ಸಂಪೂರ್ಣ ಮಾಡದೆ ಅರ್ಜುನನ ಸ್ಮಾರಕಕ್ಕೆ ಒಂದು ರೀತಿ ಮೇಲ್ಚಾವಣಿಯನ್ನು ಮಾಡದೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವುದು ಸರಿಯಲ್ಲ. ಈ ಅರ್ಜುನ ಅಂದರೆ ಒಂದು ಜನಗಳಿಗೆ ಭಾವನಾತ್ಮಕ ಸಂಬಂಧ ಉಳ್ಳಂತಹ ಒಂದು ಕ್ಯಾಪ್ಟನ್ ಅರಮನೆ ಮತ್ತು ಅಂಬಾರಿಯನ್ನು ಹೊತ್ತಂಥ ಖ್ಯಾತಿ ಅರ್ಜುನಕ್ಕೆ ಇರುವಂಥದ್ದು. ಹೀಗಾಗಿ ಎಲ್ಲ ವ್ಯವಸ್ಥೆ ಆದ ಮೇಲೆ ಕೂಡ ಈ ಒಂದು ಉದ್ಘಾಟನೆಗೆ ನಾವು ಅವಕಾಶ ನೀಡುವಂಥದ್ದು ಅನ್ನುವ ಮಾತನ್ನು ಹಾಸನದ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಕ್ಯಾಪ್ಟನ್ ಅರ್ಜುನ್ ಸ್ಮಾರಕ ಉದ್ಘಾಟನೆಯ ವಿಚಾರವಾಗಿ ಇಲ್ಲೂ ಒಂದು ಕಡೆ ಒಂದಷ್ಟು ಗೊಂದಲಗಳು. ರದ್ದಾಗಿದೆ ಸ್ಮಾರಕ. 23ನೇ ತಾರೀಕಿನಂದು ನಿಗದಿ ಆಗಿತ್ತು, ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ
ಬೇಡ ಅಂಥೇಳಿ ಅಲ್ಲಿ ಕೂಗು ಕೇಳಿ ಬಂದಿತ್ತು. ಹಾಗಾಗಿ ಈಗ 23ನೇ ತಾರೀಕು ನಡಿಬೇಕಾಗಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಶಾಸಕ ಸಿಮೆಂಟ್ ಮಂಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲೇ 23ನೇ ತಾರೀಕು ನಡಿಬೇಕಿದ್ದಂಥ ಕಾರ್ಯಕ್ರಮ ರದ್ದಾಗಿದೆ. ಇಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಜುನನ ಸ್ಮಾರಕ ಹಾಸನದ ಯಶ್ಲೂರಿನ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡಿರುವಂಥದ್ದು. ಆದರೆ ಉದ್ಘಾಟನೆಗೆ ಈ ಜನವರಿ 23ಕ್ಕೆ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಅದನ್ನು ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಯಾಕೆ ಅಂತ ಕೇಳೋಣ. ಈಗ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಇನ್ನೇನು 23ನೇ ತಾರೀಕು ಉದ್ಘಾಟನೆ ಇತ್ತು ಅಂತ ತಾವು ವಿರೋಧ ವ್ಯಕ್ತಪಡಿಸಿದ್ದೀರಾ, ಏನಾಗಿದೆ, ಏನು ವಿಚಾರ? ಕಳೆದ 6 ತಿಂಗಳ ಹಿಂದೆ ಒಂದು 6 ತಿಂಗಳಾಗಿರ್ಬೋದು ಬಹುಶಃ ಭೂಮಿ ಪೂಜೆ ಮಾಡೋರಿಗೆ ಹಿಂದೆ ಮಾನ್ಯ ಸಚಿವರು ಸರ್ಕಾರದ ವತಿಯಿಂದ ಬಂದು ಇಲ್ಲಿ ನಾನು ಹಿಂದಿನ ಅಧಿವೇಶನದಲ್ಲಿ 2023 ಡಿಸೆಂಬರ್ ಅಧಿವೇಶನದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಕನಿಷ್ಠ 5 ಕೋಟಿಯನ್ನು ವೆಚ್ಚ ಮಾಡಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೆ. ಇಲ್ಲಿ ಸರ್ಕಾರ ಬಂದು 50 ಲಕ್ಷ ರೂಪಾಯಿನ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ಭೂಮಿ ಪೂಜೆಯನ್ನು ಸಮೇತ ಮಾಡಿದರು. ನಾನು ಕೂಡ ಪಾಲ್ಗೊಂಡಿದ್ದೆ. ಲಾಸ್ಟಿಗೆ ಅವರು ಬಂದು ಭೂಮಿ ಪೂಜೆನ 50 ಲಕ್ಷ ರೂಪಾಯಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಅಂತ ತಮ್ಮ ಮುಂದ್ಗಡೆನೇ 50 ಲಕ್ಷ ರೂಪಾಯಿದು ಭೂಮಿ ಪೂಜೆನ ಮಾಡೋದ್ರು. ಆದರೆ ಕೇವಲ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು